ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆಗೆ ಹೊಸದಾಗಿ UPS ಏನಾದರೂ ಇನ್ಸ್ಟಾಲ್ ಮಾಡ್ತಾ ಇದ್ರೆ ಆ ರೀತಿ ಇನ್ಸ್ಟಾಲ್ ಮಾಡುವಾಗ ಇನ್ವರ್ಟರ್ ಬಂದು ಯಾವ ರೀತಿ ತಗೋಬೇಕು ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಆ ಒಂದು ರೀಸನ್ ಇಂದ ಈ ವಿಡಿಯೋನ ಫುಲ್ ಆಗಿ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾವ ಇನ್ವರ್ಟರ್ನ ಪ್ಲೇಸ್ ಮಾಡಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡ್ಬಿಡಿ, ಲಾಸ್ಟ್ ಗಂಟ ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್, ಇನ್ವರ್ಟರ್ನ ಯಾವಾಗಲೂ ಪರ್ಚೇಸ್ ಮಾಡುವಾಗ ಲೋಡ್ ಮೇಲೆ ಡಿಪೆಂಡ್ ಮಾಡಿ ಪರ್ಚೇಸ್ ಮಾಡ್ತೀವಿ, ಸರಿನಾ? ಸೊ ನಮ್ಮಲ್ಲಿ ಎಷ್ಟು ಲೈಕ್ ಇವಾಗ ಒಂದು 3 ಫ್ಯಾನ್ ಯೂಸ್ ಮಾಡ್ತೀವಿ, 3 ಲೈಟ್ ಯೂಸ್ ಮಾಡ್ತೀವಿ, ಫ್ರಿಡ್ಜ್, ಟಿವಿ, ಸೊ ಎಲ್ಲಾನು ಯೂಸ್ ಮಾಡಬೇಕು ಅಂದ್ರೆ ಸೊ ಒಂದೇ ಇನ್ವರ್ಟರ್ ಆಗಲ್ಲ. ಸೊ ಅದು ಇನ್ವರ್ಟರ್ ಬಂದು ರೇಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಐ ಮೀನ್ VA ರೇಟಿಂಗ್ ಅಲ್ಲಿ ಇರುತ್ತೆ, ವೋಲ್ಟ್ ಆಂಪಿಯರ್ ರೇಟಿಂಗ್ ಅಲ್ಲಿ, ಸರಿನಾ? ಸೊ ಅದಕ್ಕೆ ಯಾವ ರೇಟಿಂಗ್ ನಲ್ಲಿ ನಾವು ಇನ್ವರ್ಟರ್ನ ಪರ್ಚೇಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ಗೆ ಒಂದು 8 ಲೈಟ್ನ ಯೂಸ್ ಮಾಡ್ತೀನಿ, ಒಂದು 3 ಫ್ಯಾನ್ನ ಯೂಸ್ ಮಾಡ್ತೀನಿ, ಒಂದು ಟಿವಿನ ರನ್ ಮಾಡ್ತೀನಿ ಅಂತ ಯೂಸ್ ಮಾಡ್ಕೊಳ್ಳಿ, ಪವರ್ ಸಪ್ಲೈ ಇಲ್ಲದೆ ಇದ್ದಾಗ. ಸೊ ಇವಾಗ ಒಂದು 4 ಅವರ್ಸ್ ಬ್ಯಾಕಪ್ ಬರಬೇಕು. ಸೊ ಅದಕ್ಕೆ ಎಷ್ಟು KVA ಇನ್ವರ್ಟರ್ ಅಥವಾ ಎಷ್ಟು VA ನಲ್ಲಿ ಇನ್ವರ್ಟರ್ ಪ್ಲೇಸ್ ಮಾಡಬೇಕು ಅಂದ್ರೆ 1 KVA ಅಥವಾ 1000 VA. KVA ಅಥವಾ VA ಎರಡು ಒಂದೇ. ಸೊ 1000 ಮೇಲೆ ಹೋದ್ರೆ KVA ಅಂತ ಕನ್ವರ್ಟ್ ಮಾಡ್ತೀವಿ. ಸೊ 1000 ಕೆಳಗಡೆ ಇದ್ರೆ ಅದನ್ನು VA ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಸೊ ಇವಾಗ ಅದಕ್ಕೆ ಬ್ಯಾಟ್ರಿ ಕೂಡ ಈಕ್ವಲ್ ಆಗಿರ್ಬೇಕು. ಸೊ 200 AH ಬ್ಯಾಟ್ರಿನ ಯೂಸ್ ಮಾಡಬೇಕು. ಸೊ ಆ ರೀತಿ ಯೂಸ್ ಮಾಡಿದ್ರೆ ಒಂದು 4 to 5 ಅವರ್ಸ್ ಬ್ಯಾಕಪ್ ಬರುತ್ತೆ, ಸರಿನಾ? ಸೊ ಇವಾಗ ಬನ್ನಿ ಯಾವ ರೀತಿ ಇನ್ವರ್ಟರ್ನ ಪರ್ಚೇಸ್ ಮಾಡ್ಬೇಕಂತ ನೋಡೋಣ. ಸೊ ಫಸ್ಟ್, ಇನ್ವರ್ಟರ್ ಬಂದು ನಾ ಆಲ್ರೆಡಿ ಹೇಳ್ದಂಗೆ VA ರೇಟಿಂಗ್ ಅಲ್ಲಿ, ಐ ಮೀನ್ ರೇಟೆಡ್ ನಲ್ಲಿ ಇರುತ್ತೆ VA ರೇಟಿಂಗ್ ಅಲ್ಲಿ. ಸೊ ಅದ್ರ ಕೂಡ ಡಿಫ್ರೆಂಟ್ ಆಗಿರುತ್ತೆ. 700 VA, 900 VA, 1 KVA, 1.1 KVA, 1.25 KVA, 1.5 KVA, 2 KVA, 6 KVA, 10 KVA ಅಂತ ತುಂಬಾ ಬ್ರ್ಯಾಂಡ್ ಐತೆ, ಸರಿನಾ? ಸೊ ನಾವು ಯೂಸ್ ಮಾಡೋದು ಓನ್ಲಿ ಮನೆಯಲ್ಲಿ ಮಾತ್ರ ಯೂಸ್ ಮಾಡ್ತೀವಲ್ವಾ. ಸೊ ಅದಕ್ಕೆ 2 KV ಇನ್ವರ್ಟರ್ ಒಳಗಡೆ ಇದ್ರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. ಸೊ ಇವಾಗ 700 VA ಇನ್ವರ್ಟರ್ಗೆ 560 ವ್ಯಾಟ್ ಗಂಟ ಕನೆಕ್ಟ್ ಮಾಡ್ಬೋದು. ಸೊ 900 VA ಇನ್ವರ್ಟರ್ಗೆ 720 ವ್ಯಾಟ್ ಗಂಟ ಲೋಡ್ ನ ಕನೆಕ್ಟ್ ಮಾಡಬಹುದು. ಸೊ 1000 VA ಅಥವಾ 1 KVA ಇನ್ವರ್ಟರ್ಗೆ 800 ವ್ಯಾಟ್ ಗಂಟ ನಾವು ಲೋಡ್ ನ ಕನೆಕ್ಟ್ ಮಾಡಬಹುದು. ಅದೇ ರೀತಿ 1100 VA ಇನ್ವರ್ಟರ್ ಅಥವಾ 1.1 KVA ಇನ್ವರ್ಟರ್ಗೆ 880 ವ್ಯಾಟ್ ನ ಕನೆಕ್ಟ್ ಮಾಡಬಹುದು ಲೋಡ್ ನ, ಸರಿನಾ? ಸೇಮ್ ಅದೇ ರೀತಿ 1250 VA ಇನ್ವರ್ಟರ್ ಅಥವಾ 1.2 VA 2 KVA ಇನ್ವರ್ಟರ್ಗೆ ನಾವು 1000 ವ್ಯಾಟ್ ಅಥವಾ 1 ಕಿಲೋ ವ್ಯಾಟ್ ಲೋಡ್ ನ ನಾವು ಕನೆಕ್ಟ್ ಮಾಡಬಹುದು ಫ್ರೆಂಡ್ಸ್. ಅದೇ ರೀತಿ 1500 VA ಅಥವಾ 1.5 KVA ಇನ್ವರ್ಟರ್ಗೆ 1200 ವ್ಯಾಟ್ ಅಥವಾ 1.2 ಕಿಲೋ ವ್ಯಾಟ್ ಲೋಡ್ ನ ನಾವು ಕನೆಕ್ಟ್ ಮಾಡಬಹುದು. ಸೊ ಇದಕ್ಕೆ ಸೇಮ್ ಅದೇ ರೀತಿ 2000 VA ಅಥವಾ 2 KVA ಇನ್ವರ್ಟರ್ಗೆ ನಾವು 1600 ವ್ಯಾಟ್ ಅಥವಾ 1.6 ಕಿಲೋ ವ್ಯಾಟ್ ಲೋಡ್ ನ ನಾವು ಕನೆಕ್ಟ್ ಮಾಡಬಹುದು. ಸೊ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನಾವು ಎಷ್ಟು ಲೋಡ್ ನ ಫಸ್ಟ್ ಕನ್ಸ್ಯೂಮ್ ಮಾಡಬೇಕು, ಐ ಮೀನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ ಫಸ್ಟ್ ತಿಳ್ಕೋಬೇಕು. ಅದಾದ್ಮೇಲೆ ನಾವು ಎಷ್ಟು KVA ರೇಟಿಂಗ್ ನಲ್ಲಿ ನಾವು ಅಥವಾ VA ರೇಟಿಂಗ್ ನಲ್ಲಿ ನಾವು ಇನ್ವರ್ಟರ್ ನ ಪರ್ಚೇಸ್ ಮಾಡಬೇಕು ಅಂತ ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ, ಸರಿನಾ? ಸೊ ಇವಾಗ ನಿಮ್ಮ ಮನೆಯಲ್ಲಿ ಒಂದು 1000 ವ್ಯಾಟ್ ಅಥವಾ 1 ಕಿಲೋ ವ್ಯಾಟ್ ಲೋಡ್ ನ ಯೂಸ್ ಮಾಡ್ತಿದ್ರಿ. ಸೊ ಎಲ್ಲಾ ಲೋಡ್ ನ ನೀವು ಯೂಸ್ ಮಾಡಲ್ಲ, ಜಸ್ಟ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀರಿ. ನನಗೆ 1000 ವ್ಯಾಟ್ ಗಂಟ ಅಥವಾ 1 ಕಿಲೋ ವ್ಯಾಟ್ ಲೋಡ್ ಮಾತ್ರ ರನ್ ಆಗಬೇಕು. ಅದಕ್ಕೆ ಎಷ್ಟು ಇನ್ವರ್ಟರ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ 1.25 KVA ಅಥವಾ 1.1 KVA ಇನ್ವರ್ಟರ್ ನ ನೀವು ಪ್ಲೇಸ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ 700 VA ಇನ್ವರ್ಟರ್ಗೆ ಎಷ್ಟು ರೇಟಿಂಗ್ ನಲ್ಲಿ ಬ್ಯಾಟ್ರಿನ ಪ್ಲೇಸ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.